ನಮಸ್ಕಾರ, ಕನ್ನಡ ಕ್ಲಿನಿಕ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸುಲಿನ್ ಅಡ್ಮಿನಿಸ್ಟ್ರೇಷನ್ ಟೆಕ್ನಿಕ್ಸ್ ಹಾಗೆಯೇ ಇನ್ಸುಲಿನನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆಲ್ಲ ನೀವು ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋ ಸಜೆಷನ್ಸ್ನ ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ನಮ್ಮ ದೇಶನ ಡಯಾಬಿಟಿಸ್ನ ಕ್ಯಾಪಿಟಲ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಸುಮಾರು 101 ಮಿಲಿಯನ್ನಷ್ಟು ಜನರಿಗೆ ಡಯಾಬಿಟಿಸ್ ಕಾಯಿಲೆ ಇದೆ. ಸೊ ಟೈಪ್ 1 ಡಯಾಬಿಟಿಸ್ ಕಾಯಿಲೆ ಇರುವಂಥವರಿಗೆ ಇನ್ಸುಲಿನನ್ನು ಅಡ್ಮಿನಿಸ್ಟರ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅವರ ದೇಹ ಇನ್ಸುಲಿನನ್ನು ಉತ್ಪತ್ತಿ ಮಾಡಲ್ಲ. ಇನ್ನು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಯಾರ್ಯಾರಿಗೆಲ್ಲ ಇರುತ್ತೆ ಅಂಥವರಿಗೆ ಇನಿಷಿಯಲ್ ಸ್ಟೇಜಸಲ್ಲಿ ಕೆಲವೊಂದು ಸರ್ತಿ ಡಾಕ್ಟರ್ಸ್ ಡಯಟ್ರಿ ಚೇಂಜಸ್ನ ಮಾಡಿ ಕಂಟ್ರೋಲ್ ಮಾಡ್ಬೋದು ಬ್ಲಡ್ ಶುಗರ್ ಲೆವೆಲ್ನ, ಅಥವಾ ಕೆಲವೊಂದು ಸರ್ತಿ ಟ್ಯಾಬ್ಲೆಟ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಇನ್ನು ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ತುಂಬ 𝐓𝐡𝐴1C ಲೆವೆಲ್ ಹಾಗೆಯೇ ಕೋಮಾರ್ಬಿಡಿಟೀಸ್ ಇದೆ, ಹಾಗೆಯೇ ಇನ್ನೂ ತುಂಬ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಡಾಕ್ಟರ್ಸ್ಗಳು ಇನ್ಸುಲಿನನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಪೇಷಂಟ್ಸ್ಗಳಿಗೆ. ಸೊ ಈ ರೀತಿ ಇನ್ಸುಲಿನ್ ಪ್ರಿಸ್ಕ್ರೈಬ್ ಮಾಡಿದಾಗ ಪೇಷಂಟ್ಸ್ ಯಾರೆಲ್ಲ ಫಸ್ಟ್ ಟೈಮ್ ತೊಗೊಳ್ತಾ ಇರ್ತಾರೆ ಅವರಿಗೆ ಈ ಇನ್ಸುಲಿನ್ನ ಯಾವ ರೀತಿ ಕರೆಕ್ಟಾಗಿ ಅಡ್ಮಿನಿಸ್ಟರ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಈವನ್ ಅವರು ಇನ್ಸುಲಿನ್ ಅಡ್ಮಿನಿಸ್ಟರ್ ಮಾಡ್ಕೊಳ್ತಾ ಇದ್ರು ಕೂಡ ಅವರ ಬ್ಲಡ್ ಶುಗರ್ ಏನಿರುತ್ತೆ ಅದು ನಾರ್ಮಲ್ ಆಗಿರಲ್ಲ, ಯಾಕಂದರೆ ಅವರು ರಾಂಗ್ ಆಗಿ ಇನ್ಸುಲಿನ್ನ ಅಡ್ಮಿನಿಸ್ಟರ್ ಮಾಡೋದಾಗಿರಲಿ ಸ್ಟೋರ್ ಮಾಡೋದಾಗಿರಲಿ ಅವರು ಮಾಡ್ತಾ ಇರ್ತಾರೆ. ಸೊ ಈ ವಿಡಿಯೋ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಇನ್ಸುಲಿನನ್ನು ನಿಮಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ನೀವು ಫಾರ್ಮಸಿ ಶಾಪಿಂದ ಇನ್ಸುಲಿನ್ನ ತೊಗೊಂಡಾಗ ನೀವು ಮೊದಲು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ಬರೆದಿರೋಂಥ ಇನ್ಸುಲಿನ್ ಮತ್ತು ಫಾರ್ಮಸಿಯಲ್ಲಿ ಕೊಟ್ಟಿರೋ ಇನ್ಸುಲಿನ್ ಎರಡು ಒಂದಾ ಅಂತ ಚೆಕ್ ಮಾಡಬೇಕು. ಅದಾದಮೇಲೆ ನೀವು ಸೆಕೆಂಡ್ ಚೆಕ್ ಮಾಡಬೇಕಾಗಿರೋಂಥದ್ದು ಎಕ್ಸ್ಪೈರಿ ಕೂಡ ಚೆಕ್ ಮಾಡಿ ಆದಮೇಲೆ ಇನ್ಸುಲಿನ್ನ ತೊಗೊಳ್ಳಿ. ಸೊ ಸೆಕೆಂಡ್, ನೀವು ಇನ್ಸುಲಿನ್ನ ತೊಗೊಂಬಂದಮೇಲೆ ಇನ್ಸುಲಿನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇನ್ಸುಲಿನನ್ನು ರೆಫ್ರಿಜಿರೇಟರಲ್ಲಿ 2 to 8 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಸ್ಟೋರ್ ಮಾಡಬೇಕು. ಡೀಪ್ ಫ್ರೀಸರಲ್ಲಿ ಸ್ಟೋರ್ ಮಾಡಬಾರ್ದು, ಮತ್ತು ಎಕ್ಸ್ಟ್ರೀಮ್ ಹೈ ಟೆಂಪರೇಚರ್ಗಳಲ್ಲಿ ಕೂಡ ಇನ್ಸುಲಿನನ್ನು ಇಡಬಾರ್ದು. ಹಾಗೆ ಇನ್ಸುಲಿನನ್ನು ರಾಂಗ್ ಆಗಿ ನಾವು ಸ್ಟೋರ್ ಮಾಡಿದಾಗ ಇನ್ಸುಲಿನ್ನ ಪೊಟೆನ್ಸಿ ಕಳ್ಕೊಳ್ಳುತ್ತೆ. ನೀವು ಎಷ್ಟು ಅಡ್ಮಿನಿಸ್ಟರ್ ಮಾಡಿದ್ರು ಅದು ಅದರ ಕೆಲಸನ ಮಾಡಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ಕೆಲವೊಂದು ಸರ್ತಿ ಕೆಲವ್ರ ಹತ್ರ ರೆಫ್ರಿಜಿರೇಟರ್ ಇರಲ್ಲ, ಅಂಥವರು ನೀವು ಯಾವಾಗ ಇನ್ಸುಲಿನ್ನ ಓಪನ್ ಮಾಡ್ತೀರಾ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಅದನ್ನು 28 ಡೇಸ್ ಒಳಗಡೆ ಅದನ್ನು ಯೂಸ್ ಮಾಡಬೇಕಾಗುತ್ತೆ, ನೀವು ರೆಫ್ರಿಜಿರೇಟ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ. ಬಟ್ ಈ ಇನ್ಸುಲಿನ್ನ ಎಕ್ಸ್ಪೈರಿ ಮತ್ತು ಇದೆಲ್ಲನೂ ಒಂದು ಬ್ರ್ಯಾಂಡ್ ಟು ಬ್ರ್ಯಾಂಡ್ ವೇರಿ ಆಗುತ್ತೆ. ಸೊ ನೀವು ಇನ್ಸುಲಿನ್ ಜೊತೆಗೆ ಒಂದು ಲೀಫ್ಲೆಟನ್ನು ಕೊಟ್ಟಿರ್ತಾರಲ್ಲ ಅದರಲ್ಲಿ ನೀವು ಓದಿ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಸೊ ಈಗ ಇನ್ಸುಲಿನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತ ನೀವು ತಿಳ್ಕೊಂಡ್ರೆ ಅಲ್ವಾ. ಸೊ ಇನ್ಸುಲಿನ್ನ ಯಾವ ರೀತಿ ಅಡ್ಮಿನಿಸ್ಟರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೀಗ ನೋಡ್ಬೋದು ಇನ್ಸುಲಿನ್ ಅಡ್ಮಿನಿಸ್ಟ್ರೇಷನ್ಗೆ ಏನು ಬೇಕು, ಇನ್ಸುಲಿನ್ ಬೇಕು. ಸೊ ನನ್ನ ಹತ್ರ ಇನ್ಸುಲಿನ್ ಇಲ್ಲ, ಸೊ ಹಾಗಾಗಿ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ ಬೇರೆ ವಾಯಲ್ನ ತೊಗೊಂಡಿದ್ದೀನಿ. ಇನ್ಸುಲಿನ್ ಯಾವಾಗಲೂ ಇಷ್ಟು ಟ್ರಾನ್ಸ್ಪರೆಂಟ್ ಇರಲ್ಲ, ಸೊ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾನು ಈ ವಾಯಲ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಕಾಟನ್ ಸ್ವ್ಯಾಬು ಮತ್ತು ಇನ್ಸುಲಿನ್ ಸಿರಿಂಜು. ಸೊ ಈ ಇನ್ಸುಲಿನ್ ಸಿರಿಂಜ್ನ ನೀವು ನೋಡ್ಬೋದು, ಇದು 40 ಯೂನಿಟ್ಸ್ನ ಇನ್ಸುಲಿನ್ ಸಿರಿಂಜ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ 40 ಯೂನಿಟ್ಸ್ ಅಷ್ಟು ನೀವು ಇನ್ಸುಲಿನ್ನ ಡ್ರಾ ಮಾಡ್ಬೋದು. ಇದು 40 IU/ml ಇನ್ಸುಲಿನ್ ಏನಿರುತ್ತೆ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇನ್ನೊಂದು 100 ಯೂನಿಟ್ಸ್ ಇನ್ನೊಂದು ಬರುತ್ತೆ, ಅದು 100 IU/ml ಇರೋ ಇನ್ಸುಲಿನ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಸೊ ಇದನ್ನು ನಿಮಗೆ ಶಾಪಲ್ಲಿ ಅಥವಾ ನಿಮ್ಮ ಡಾಕ್ಟರ್ಸ್ಗಳು ಹೇಳ್ಬೋದು, ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಅದಾದಮೇಲೆ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಡ್ಮಿನಿಸ್ಟರ್ ಮಾಡೋದು ಅಂತ. ಮೊದಲೇದಾಗಿ ಈ ಇನ್ಸುಲಿನ್ನ ನಾವು ಹೊರಗಿಂದ ಫ್ರಿಜ್ಜಿಂದ ತೊಗೊಂಡಾಗ ರೂಮ್ ಟೆಂಪರೇಚರಲ್ಲಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ಅದಾದಮೇಲೆ ಇದನ್ನು ಸ್ವಲ್ಪ ಅಂದರೆ ನೀವು 2 ಕೈ ಮಧ್ಯಕ್ಕೆ ಹಾಕಿಬಿಟ್ಟು ಇದನ್ನು ರಬ್ ಮಾಡಬೇಕು. ಫಾರ್ 10-20 ಸೆಕೆಂಡ್ಸ್ ಅಷ್ಟು ನೀವು ಇದನ್ನು ರಬ್ ಮಾಡಿ. ಸೊ ಈ ರೀತಿ ನೋಡಿದ್ರಲ್ಲ, ಸೊ ಈ ರೀತಿ ನೀವು ಇದನ್ನು ರಬ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಇದನ್ನು ಇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಟನ್ ಆಲ್ಕೋಹಾಲ್ ಸ್ವ್ಯಾಬ್ನ ಯೂಸ್ ಮಾಡಿ ಈ ವಯಲ್ನ ಒಂದು ಸರ್ತಿ ವೈಪ್ ಮಾಡಬೇಕು, ಯಾಕಂದರೆ ಇದು ಯಾವಾಗಲೂ ಹೊರಗಡೆ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸರ್ತಿ ನೀವು ಇದನ್ನು ಈ ರೀತಿ ರಬ್ ಮಾಡಿ ಆಲ್ಕೋಹಾಲ್ ಸ್ವ್ಯಾಬ್ನ ಯೂಸ್ ಮಾಡಿ, ಸೊ ದಟ್ ಆ ಏರಿಯಾ ಸ್ಟೆರಿಲೈಸ್ ಆಗುತ್ತೆ. ಸೊ ಇದನ್ನು ಇಷ್ಟು ಪ್ರಿಪರೇಷನ್ ಆದ ನಂತರ ನೀವು ಈ ಸಿರಿಂಜ್ ಏನಿರುತ್ತಲ್ಲ ಇದನ್ನು ಓಪನ್ ಮಾಡಿ ಹೊರಗಡೆ ತೆಗೀರಿ.
ಸೊ ನೀವೀಗ ನೋಡ್ಬೋದು ಈ ಇನ್ಸುಲಿನ್ ಸಿರಿಂಜನ್ನು ನಾನೀಗ ಹೊರಗಡೆ ತೆಗೆದಿದ್ದೀನಿ. ಸೊ ಇದರಲ್ಲಿ ನೀವು ನಂಬರ್ಸ್ಗಳನ್ನ ನೋಡ್ತಾ ಇರ್ಬೋದು, 0, 10, 15 ಇದೆಲ್ಲ ಯೂನಿಟ್ಸ್. ಸೊ 0 ಯೂನಿಟ್ಸ್, 10 ಯೂನಿಟ್ಸ್, 15 ಯೂನಿಟ್ಸ್, 20 ಯೂನಿಟ್ಸ್, 25 ಯೂನಿಟ್ಸ್, ಈ ಥರ ಯೂನಿಟ್ಸ್ ಇರುತ್ತೆ. ಸೊ ನೀವು ಈ ಪ್ಲಂಜರ್ನ ಮೂವ್ ಮಾಡಿಬಿಟ್ಟು ನಿಮ್ಮ ಡಾಕ್ಟರ್ ಎಷ್ಟು ಯೂನಿಟ್ ಪ್ರಿಸ್ಕ್ರೈಬ್ ಮಾಡಿದಾರೋ ಅಷ್ಟು ಯೂನಿಟ್ಸ್ಗಳಿಗೆ ನೀವು ಅಷ್ಟು ಯೂನಿಟ್ಸನ್ನು ಇದರಲ್ಲಿ ತೊಗೊಂಡು ಅಡ್ಮಿನಿಸ್ಟ್ರ್ ಮಾಡ್ಬೋದು. ಸೊ ಇದು ರೆಡಿ ಇದೆ ಅಲ್ವಾ. ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಈ ರೀತಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ. 𝐻-ಆಕ್ಟ್ರಾಪಿಡ್ ಸಬ್ಕ್ಯುಟೇನಿಯಸ್ 20 ಯೂನಿಟ್ಸ್ ಅಂತ ಹೇಳಿದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 20 ಯೂನಿಟ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಈ 20 ಯೂನಿಟ್ಸ್ ಈ ಸಿರಿಂಜಲ್ಲಿ ಎಷ್ಟು ಆಗುತ್ತೆ ಅಂತ ಹೇಳಿದರೆ, ನೋಡಿ ಇಲ್ಲಿ 20 ಯೂನಿಟ್ಸ್ ಇದೆ ಅಲ್ವಾ. ಈ ಪ್ಲಂಜರ್ನ ಫಸ್ಟು ಆ 20 ಯೂನಿಟ್ಸ್ಗೆ ಮೂವ್ ಮಾಡಬೇಕು. ಸೊ ಇಷ್ಟು ನೀವು ಇದನ್ನು 20 ಯೂನಿಟ್ಸ್ ತನಕ ನೀವು ಎಷ್ಟು ಯೂನಿಟ್ಸ್ ಡ್ರಾ ಮಾಡಬೇಕಲ್ಲ, ಅಪ್ರಾಕ್ಸ್ ಅಷ್ಟು ಯೂನಿಟ್ಸ್ ಅಷ್ಟು ನೀವು ಖಾಲಿ ಏರ್ನ ಫಿಲ್ ಮಾಡಿ ಈ ಸಿರಿಂಜಲ್ಲಿ ಫಸ್ಟ್. ಸೊ ಅದಾದಮೇಲೆ ಈ ಕ್ಯಾಪ್ ತೆಗೆದುಬಿಟ್ಟು ನೀವು ಸೊ ಈ ರೀತಿ ಇಂಜೆಕ್ಟ್ ಮಾಡಿ ಖಾಲಿ ಏರ್ನ ಇದರೊಳಗೆ ಫಿಲ್ ಮಾಡಬೇಕು. ಅದಾದಮೇಲೆ ನೀವು ಇದನ್ನು ಇನ್ವರ್ಟ್ ಮಾಡಿ. ಸೊ ನಿಮಗೆ 20 ಯೂನಿಟ್ಸ್ ಬೇಕಾಗಿರೋದ್ರಿಂದ ಇದನ್ನು 20 ಯೂನಿಟ್ಸ್ ಅಷ್ಟು ನೀವು ಡ್ರಾ ಮಾಡಿ. ಓಕೆನಾ. ಸೊ 20 ಯೂನಿಟ್ಸ್ ಅಷ್ಟು ನಾನೀಗ ಇನ್ಸುಲಿನ್ನ ಡ್ರಾ ಮಾಡಿದ್ದೀನಿ. ಸೊ ಇದನ್ನು ಒಂದು ಸರ್ತಿ ಈ ರೀತಿ ಮಾಡಿ. ಸೊ ಯಾವುದೇ ಏರ್ ಬಬಲ್ಸ್ ಕೂಡ ಇದರಲ್ಲಿ ಇರಬಾರ್ದು. ಸೊ ಇಷ್ಟು ನೀವು ಇನ್ಸುಲಿನ್ನ ಯಾವ ರೀತಿ ವಿಡ್ರಾ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಇದಾದಮೇಲೆ ನೀವು ಇದನ್ನು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಅಡ್ಮಿನಿಸ್ಟ್ರೇಷನ್ ಮಾಡೋ ತನಕ ಇಮಿಡಿಯೇಟಾಗಿ ನೀವು ಇದನ್ನು ಅಡ್ಮಿನಿಸ್ಟ್ರ್ ಮಾಡಬೇಕು. ಯಾವ ರೀತಿ ಅಡ್ಮಿನಿಸ್ಟ್ರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಸೊ ಈ ಇನ್ಸುಲಿನನ್ನು ನೀವು ಯಾವ್ಯಾವ ಏರಿಯಾಗೆ ಅಡ್ಮಿನಿಸ್ಟ್ರ್ ಮಾಡ್ಕೋಬೇಕು, ಏರಿಯಾದಲ್ಲಿ ಅಡ್ಮಿನಿಸ್ಟ್ರ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ತೀನಿ. ಇನ್ಸುಲಿನ್ನ ನಾವು ಫೋರಾಮ್, ಅಬ್ಡಾಮೆನ್, ಬಟಕ್ಸ್, ಥೈಸ್ ಇಲ್ಲಿ ನಾವು ಅಡ್ಮಿನಿಸ್ಟ್ರನ್ನ ಮಾಡ್ಬೋದು. ಈ ಫೋಟೋದಲ್ಲಿ ನಾನು ನಿಮಗೆ ಯಾವೆಲ್ಲ ಸೈಟ್ಗಳಲ್ಲಿ ಇನ್ಸುಲಿನನ್ನು ಅಡ್ಮಿನಿಸ್ಟ್ರ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಇನ್ನೊಂದು ಗಮನ ಇಟ್ಟು ಕೇಳಬೇಕಾಗಿರೋಂಥ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರತಿದಿನ ಒಂದೇ ಜಾಗದಲ್ಲಿ ಇನ್ಸುಲಿನನ್ನು ಯಾವತ್ತೂ ಹಾಕಬಾರ್ದು. ನೀವು ಹಾಕುವಂಥ ಜಾಗನ ಪದೇ ಪದೇ ಬದಲಿಸ್ತಾ ಇರಬೇಕು. ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಒಂದು ದಿನ ಒಂದು ಜಾಗದಲ್ಲಿ ತೊಗೊಂಡು ಸೈಟಲ್ಲಿ ಅಡ್ಮಿನಿಸ್ಟ್ರ್ ಮಾಡಿದ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ನೇ ದಿನ ನೀವು ಬೇರೆ ಸೈಟಲ್ಲಿ ಅಡ್ಮಿನಿಸ್ಟ್ರ್ ಮಾಡಬೇಕು. ಯೂಶಲಿ ಕಾಮನ್ ಆಗಿ ಹೊಟ್ಟೆ ಏನು ಅಬ್ಡಾಮಿನಲ್ ಏರಿಯಾ ಏನಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಜನ ಹಾಕ್ಕೊಳ್ತಾರೆ. ಸೊ ನೀವು ನಿಮ್ಮ ಹೊಕ್ಕಳು ಏನಿರುತ್ತೆ ಅದರಿಂದ 4 ಫಿಂಗರ್ಸ್, ಸೊ 4 ಫಿಂಗರ್ಸ್ ಡಿಸ್ಟೆನ್ಸ್ ಇಟ್ಕೊಂಡು ಆ ರೇಡಿಯಸಲ್ಲಿ ನೀವು ಒಂದು ಸರ್ಕಲ್ನ ಡ್ರಾ ಮಾಡಿದರೆ ಇಮ್ಯಾಜಿನರಿ, ಆ ಏರಿಯಾನಲ್ಲಿ ನೀವು ಇನ್ಸುಲಿನನ್ನು ಅಡ್ಮಿನಿಸ್ಟ್ರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ರೀತಿಯಾಗಿ ನೀವು ಇನ್ಸುಲಿನ್ ಅಡ್ಮಿನಿಸ್ಟ್ರ್ ಯಾವ ಜಾಗದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಯಿತು. ಹಾಗೆಯೇ ನೀವು ಸೈಟ್ನ ಕೂಡ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಸೆಕೆಂಡ್, ಇನ್ಸುಲಿನ್ ಯಾವ ರೀತಿ ಅಡ್ಮಿನಿಸ್ಟ್ರ್ ಮಾಡಬೇಕು ಅಂತ ಹೇಳಿದರೆ, ಸೊ ಮೊದಲೇದಾಗಿ ನೀವು ಸೈಟ್ನ ಚೂಸ್ ಮಾಡಿರ್ತೀರಲ್ವ, ಆ ಜಾಗನ ನೀವು ಪಿಂಚ್ ಮಾಡಬೇಕು. ನಿಮ್ಮ 2 ಫಿಂಗರ್ ಯೂಸ್ ಮಾಡಿ ಪಿಂಚ್ ಮಾಡಿಬಿಟ್ಟು ಅಲ್ಲಿಗೆ ನೀವು 90 ಡಿಗ್ರೀಸ್ನಲ್ಲಿ ನೀವು ಇನ್ಸುಲಿನ್ ಇಂಜೆಕ್ಷನ್ನ ಆ ಸೈಟಿಗೆ ಹಾಕಿ ನೀವು ಪೂರ ನಿಮ್ಮ ಇನ್ಸುಲಿನ್ನ ಪುಷ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬಿಡಿ. ಅದಾದಮೇಲೆ 1 ಸೆಕೆಂಡ್ ಆದಮೇಲೆ ನೀವು ಇನ್ಸುಲಿನ್ ಕಂಪ್ಲೀಟಾಗಿ ಎಲ್ಲ ಅಡ್ಮಿನಿಸ್ಟ್ರ್ ಆದಮೇಲೆ ಅದನ್ನು ಇನ್ಸುಲಿನ್ ಸಿರಿಂಜ್ನ ತೆಗೆದು ಆ ಏರಿಯಾನ ರಬ್ ಮಾಡೋಕ್ಕೆ ಹೋಗಬಾರ್ದು. ಕೈಯಿಂದ ರಬ್ ಮಾಡೋದಾಗಲಿ ಈ ರೀತಿ ಏನೂ ಮಾಡಬಾರ್ದು. ನೀವು ಜಸ್ಟ್ ಅದನ್ನು ತೆಗೆದ್ರೆ ಸಾಕು. ಅದಾದಮೇಲೆ ನಿಮಗೆ ಈ ಇನ್ಸುಲಿನ್ ಸಿರಿಂಜ್ ಏನಿರುತ್ತೆ ಅದನ್ನು ಡಿಸ್ಪೋಸ್ ಮಾಡಬೇಕು. ಯೂಶಲಿ ಈ ಇನ್ಸುಲಿನ್ ಸಿರಿಂಜ್ ಸಿಂಗಲ್ ಯೂಸ್ ಆಗಿರೋದ್ರಿಂದ ಒಂದು ಸರ್ತಿ ಯೂಸ್ ಮಾಡಿದ ನಂತರ ಇದನ್ನು ಡಿಸ್ಪೋಸ್ ಮಾಡೋದು ಒಳ್ಳೆ ಪ್ರಾಕ್ಟೀಸ್. ಸೊ ಹಾಗಾಗಿ ಇವೆಲ್ಲವನ್ನು ನೀವು ಒಂದು ಕ್ಯಾಪ್ ಹಾಕಿಬಿಟ್ಟು ಮತ್ತೆ ಒಂದು ಕವರಲ್ಲಿ ಇದನ್ನು ಹಾಕಿ ಡಿಸ್ಪೋಸ್ನ ಮಾಡಿ. ಸೊ ನಿಮಗೆ ಇನ್ಸುಲಿನ್ ಅಡ್ಮಿನಿಸ್ಟ್ರೇಷನ್ನ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಂತ ಭಾವಿಸ್ತೀನಿ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಆದರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಾನು ನಿಮಗೆ
ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಅವರಿಗೆಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.